ಅಲ್ಲಿ ನೋಡಿ ಅಲ್ಲಿ. ಸರ್ ನಮಸ್ತೆ. ನಮಸ್ತೆ. ಸರ್ ತಮ್ಮ ಹೆಸರು? ರಾಘವ್. ರಾಘವ್. ನೀವು ನೋಡಿದ್ರೆ ದೈವಿ ಸ್ವರೂಪ ತರ ಕಾಣಿಸ್ತಾ ಇದ್ದೀರಾ. ನೀವು ದರ್ಶನಕ್ಕೆ ನಿಂತಿದ್ದೀರಾ. ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ಬೆಂಗಳೂರಿಂದ ಬಂದೆ. ಏನ್ ಕಾರಣಕ್ಕೆ ನಿಂತಿದ್ದೀರಾ ಸರ್ ಇಲ್ಲಿ? ಹೀಗೆ ತಾಯಿ ಆಶೀರ್ವಾದ ಪಡಿಬೇಕು, ನಮ್ಮ ಮಿತ್ರರು ಅವ್ರದ್ದು ಹರಕೆಗಳಿದ್ರೆ ಅದನ್ನು ತೀರ್ಸಕ್ಕೆ ಅಂತ ಬಂದಿದ್ದೆ. ತಾಯಿ ಆಶೀರ್ವಾದ ಪಡೆಯೋಣ ಅಂತ ಬಂದೆ. ತಾವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ನಾನು ಮನೆಯಲ್ಲಿ ಶಕ್ತಿಗಳನ್ನು ನೋಡ್ತೀನಿ. ಶಕ್ತಿಗಳು? ಹಾ. ಹಾ. ಮನೆಯಲ್ಲಿ ಯಾವ ರೀತಿ ಇದೆ, ಯಾರು ಹೇಗಿದ್ದಾರೆ, ದೋಷಗಳೇನಾದ್ರೂ ಇದೆಯಾ ಅಂತ ನಾನು ಪುರೋಹಿತರ? ಇಲ್ಲ. ಶಾಸ್ತ್ರ ಹೇಳುವಂತವ್ರ? ಇಲ್ಲ ಇಲ್ಲ, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎನರ್ಜಿ ವಾಸ್ತು ಅಂತೀವಿ, ಕರ್ಮ ವಾಸ್ತು ಅಂತೀವಿ. ಹಾಗೆ ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿರೋ ಶಕ್ತಿಗಳು ಯಾವ ರೀತಿ ಇದೆ, ಆ ರೀತಿ ಯಾವ ಇದರಿಂದ ಒಳಗಡೆ ಇರೋರು ಯಾವ ರೀತಿ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಜಗತ್ತಿನಲ್ಲಿ ಯಾವ ತರ ಅದ್ಭುತಗಳು ಶಕ್ತಿಗಳಿದೆ ಅಂತಾನೆ ಗೊತ್ತಿಲ್ಲ ನೋಡಿ. ನೀವು ಹೇಳಿದ್ರಲ್ಲ, ಇದು ತುಂಬಾ ಜನ ಗೊತ್ತೇ ಇರಲ್ಲ. ಎಲ್ಲರೂ ಮನೆಯಲ್ಲೇ ಇರುತ್ತೆ, ಹೊರಗಡೆ ಹುಡ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಏರುಪೇರು ಆದ್ರೆ ಮನುಷ್ಯನಲ್ಲಿ ಏರುಪೇರು ಆಗತ್ತೆ ಅಂತ ನಮ್ಮ ಒಂದು ಇದರಲ್ಲಿ ವ್ಯಾಸಂಗದಲ್ಲಿ ಕಂಡಿರುವಂತ. ನೀವೇನು ವ್ಯಾಸಂಗ ಓದಿದ್ದೀರಾ ಸರ್? ನಾನು ಓದಿದ್ದು MBA ಓದಿದ್ದೀನಿ. MBA ಓದಿ ಈ ತರದ ಒಂದು ತೊಡಗಿಸ್ಕೊಬಿಟ್ಟಿದ್ದೀರಾ. ತೃಪ್ತಿ ಇದೆಯಾ ಸರ್? ಭಗವಂತನ ಆರೈಕೆ, ಭಗವಂತನ ಒಂದು ಇಚ್ಛೆ. ಹಾಗೆ ಏನೇನೋ ಸಾಧನೆ ಮಾಡೋರು, ಏನೇನೋ ಇರೋರು ಹೆಂಗಂಗ ಇರ್ತಾರೆ. ನೀವು ಇಷ್ಟೊಂದು ಸ್ಮಾರ್ಟ್ ಆಗಿ ಹೀರೋ ಇದ್ದಾಗಿದ್ದೀರಾ. ಅದಕ್ಕೆ ಕಾರಣ ಏನು? ದೈವಿ ಶಕ್ತಿ ಅಷ್ಟೇ. ದೈವಿ ಶಕ್ತಿ. ಚಿಂತಕರ ತರ ಕಾಣಿಸ್ತೀರಿ ನಮ್ಗೆ. ಈ ಸನ್ನಿಧಿಗೆ ಬಂದ್ರೆ ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ತಾಯಿಯ ಶಕ್ತಿ. ನೀವು ಆ ತಾಯಿ ಮುಂದೆ ಕಣ್ಮುಚ್ಚಿ ಕೂತಾಗ ನಿಮಗೆ ಆಗೋ ಅನುಭವಗಳೇ ಬೇರೆ. ಯಾವತ್ತು ನಾವು ದೇವ್ರ ಹತ್ರ ಹೋದಾಗ ಅದು ಕೊಡು ಇದು ಕೊಡು ಅಂತ ಕೇಳ್ಕೋಬಾರ್ದು. ನನ್ನನ್ನ ನೀವು ಕಾಪಾಡು ಅಥವಾ ನಿನ್ನ ರಕ್ಷೆ ನನಗಿರ್ಲಿ ಅಂತ ಹೇಳಿದಾಗ ಅಷ್ಟೇ, ರಕ್ಷೆ ಮಾತ್ರ ಸಾಕು ನಮಗೆ. ಈಗ ಸರ್ವೇ ಸಾಧಾರಣವಾಗಿ ದೇವ್ರ ಹತ್ರ ಹೋದಾಗ ನಾನು ಅದು ಕೊಡು ಇದು ಕೊಡು ಅಂತಾರೆ, ಬಟ್ ಅವರಲ್ಲಿ ಆ ಯೋಗ್ಯತೆ ಇರಬೇಕು. ಅದೆಲ್ಲ ಕೊಟ್ಬಿಟ್ರು ಕೂಡ ನಮಗೆ ಬೇಕಾಗಿ ಸಿಕ್ಕಿದೆ. ಭಗವಂತನ ಅನುಗ್ರಹ ಇದ್ರೆ ಕಾಲಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಅದನ್ನ ಬಿಟ್ಟು ನಾವು ಬೇರೆ ಕೇಳ್ತೀವಿ. ಅಂದ್ರೆ ಎಲ್ಲರೂ ಹೋದಾಗ ದೈವಿ ಶಕ್ತಿ ಒಂದು, ಅವರ ಅನುಗ್ರಹ ಒಂದಿದ್ರೆ ಸಾಕು. ಮನೆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ಗುರು ಹಿರಿಯನ ಅನುಗ್ರಹ ಇದ್ರೆ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ. ಈಗ ಎಷ್ಟೋ ಶಕ್ತಿ ಪೀಠಗಳಿದೆ. ಈ ಒಂದು ಶಕ್ತಿ ಕೇಂದ್ರದ ಬಗ್ಗೆ ಏನ್ ಹೇಳಿ ಕೇಳ್ತಾರೆ ಸರ್ ನೀವು? ಇದ್ರದ್ದು ನಾನು ಕೇಳ್ಪಟ್ಟಂತೆ ಸುಮಾರು ವರ್ಷಗಳ ಹಿಂದೆ ಯಾರೋ ಕೇರಳದವರು ಸ್ಥಾಪನೆ ಮಾಡಿರೋದು. ಅದ್ರ ಇತಿಹಾಸದ ಒಂದು ಹೇಳ್ದಂಗೆ ನಂಗೆ ಜ್ಞಾಪಕ. ಯಾವುದೇ ಒಂದು ಶಕ್ತಿ ಅನುಭವ ಆಗಬೇಕು ಅಂದ್ರೆ ನೀವು ಹೋಗಿ ಕಣ್ಣು ಮುಚ್ಕೊಂಡು ಆ ದೇವಿ ಮುಂದೆ ಅಥವಾ ವಿಗ್ರಹದ ಮುಂದೆ ಕೂತ್ಕೊಂಡಾಗ ನಿಮ್ಗೆ ಆಗೋ ಅನುಭವನೇ ಬೇರೆ. ಕೆಲವೊಂದು ಅನುಭವನ ವಿವರ್ಸಕ್ಕಾಗಲ್ಲ, ಇನ್ನೊಬ್ರಿಗೆ ಹೇಳಕ್ಕೂ ಆಗಲ್ಲ, ವಿವರ್ಸಕ್ಕಾಗಲ್ಲ. ಯಾಕಂದ್ರೆ ಆ ರೀತಿ ಆಗ್ತಾ ಇರುತ್ತೆ. ಹಾಗೆ ಆ ತರದ ಅನುಭವ ನಿಮ್ ಜೀವನದಲ್ಲೂ ಆಗಿದೆ. ಎಷ್ಟು ಬಾರಿ ಬರ್ತಾ ಇದ್ದೀರಿ ಸರ್? ಸುಮಾರು ಸರಿ. ಇದು ಆಯ್ತು ಒಂದು 4ನೇ ಸರಿ. ನಾನು ಕಳೆದ 2 ತಿಂಗಳಿಂದ 4ನೇ ಸರಿ, 4 ಸರಿ ಆಗಿದೆ. ತಾಯಿ ಅನುಗ್ರಹ. ನೀವೇನು ಎನರ್ಜಿ ಉಟ್ಕೋರು, ನಿಮಗೆ ಇಲ್ಲಿ ಯಾವ ತರ ಎನರ್ಜಿ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿ. ಯಾವ ತರ? ತುಂಬಾ ಚೆನ್ನಾಗಿದೆ ಸರ್. ಈಗ ನೀವು ಯಾವ ತರ, ನಿಮ್ಮ ಹತ್ರ ಎಂತೆಂತ ಜನ ಬರ್ತಾರೆ? ನೀವು ಯಾವ ತರ ಬದಲಾವಣೆ ಆಗಿದೆ ನಿಮ್ಮಿಂದ ಜನಗಳಿಗೆ? ಸುಮಾರು ಜನಕ್ಕೆ ಆಗಿದೆ. ಸುಮಾರು ಒಂದು 300 ಮನೆಗಳನ್ನ ನಾನು ಅಂದ್ರೆ ಆ ಶಕ್ತಿಗಳನ್ನ ಸರಿಪಡಿಸಿದ್ದೀನಿ. ಹಲವಾರು ದೋಷ ಇಟ್ಕೊಂಡು ಬಂದವ್ರದ್ದು ಸರಿ ಹೋಗಿದೆ. ಅಂದ್ರೆ ಪರ್ಟಿಕ್ಯುಲರ್ಗೆ ನಮಗೆ ನೀವೊಂದು ಸೈದ್ಧಾಂತಿಕವಾಗಿ ಗೊತ್ತಾಗ್ತಾ ಇಲ್ಲ. ನಮಗಿಂತ ಹೆಚ್ಚಾಗಿ ಸಾಮಾನ್ಯ ಜನಗಳು ಗೊತ್ತಾಗಬೇಕಂದ್ರೆ ನೀವು ಏನು ಬಗ್ಗೆ ಫೋಕಸ್ ಮಾಡ್ತೀರಿ, ಏನು ಬಗ್ಗೆ ನೀವು ರಿಸರ್ಚ್ ಹೇಳ್ತಾ ಇದ್ದೀರಾ ಸರ್? ಮನುಷ್ಯ ತಾನು ಹಿಡ್ಕೊಂಡಿರೋ ದೋಷಗಳಿಂದ ಒದ್ದಾಡ್ತಾ ಇರ್ತಾರೆ. ದೋಷಗಳು ಪ್ರತಿಯೊಬ್ಬರಿಗೂ ಇರುತ್ತಾ? ಎಲ್ಲರಿಗೂ ಇರುತ್ತೆ. ಪಿತೃದೋಷ ಆಗಿರ್ಬೋದು, ಸರ್ಪದೋಷ ಆಗಿರ್ಬೋದು, ಸಂತಾನ ವೃದ್ಧಿ ಇಲ್ಲದೆ ಇರುವಂತಿರ್ಬೋದು, ಸಣ್ಣ ಪುಟ್ಟ ವ್ಯಾಜ್ಯಗಳಿರ್ಬೋದು, ಅಣ್ಣ ತಮ್ಮಂದರಲ್ಲಿ ವ್ಯಾಜ್ಯಗಳಿರ್ಬೋದು, ಮನೆಗೆ ಹೊಸ ಮನೆಗೆ ಹೋದಾಗ ಅಲ್ಲಿ ಏರುಪೇರುಗಳು. ಯಾಕಂದ್ರೆ ಭೂಶಕ್ತಿ ತುಂಬಾ ಪ್ರಮುಖವಾದ ಒಂದು ಛಾಯೆ ಬೀಳುತ್ತೆ. ಸೊ ಹಾಗೆ ಭಗವಂತ ಮನುಷ್ಯನಿಗೆ ಒಳ್ಳೇದು ಕೆಟ್ಟದ್ದು ಎರಡು ಕೊಟ್ಟವನೇ. ಮನುಷ್ಯ ಎರಡೂ ಮಾಡ್ತಾನೆ. ಒಳ್ಳೇದು ಕೆಟ್ಟದ್ದು ಅಂತಿಲ್ಲ, ಒಂದು ಶಕ್ತಿ ಕೊಟ್ಟಿರ್ತಾನೆ. ಅದನ್ನ ಈಗ ಭಗವಂತ ಎಲ್ಲರನ್ನು ಒಂದು ಉದ್ದೇಶದ ಮೇಲೆ ಕಳಿಸಿರ್ತಾನೆ. ಆ ಉದ್ದೇಶ ಬಿಟ್ಟು ಮನುಷ್ಯರು ಹೋಗ್ತಾ ಇರ್ತಾರೆ. ಆ ಉದ್ದೇಶ ಗೊತ್ತಾಗೋದಕ್ಕೆ ಎಷ್ಟು ಈ ಜನ್ಮ ಪೂರ್ತಿನೇ ಸಾಕಾಗಲ್ವಲ್ಲ ಸರ್? ಅಲ್ವಾ ಧ್ಯಾನ ಮಾಡಿ ಅಂತ ಹೇಳೋದು. ಧ್ಯಾನ ಮಾಡಿದಾಗ ನೀವು ನಿಮ್ಮ ಅಂತರಾಳ ನೋಡ್ತೀರಾ, ಕಣ್ಣು ತೆಗೆದಾಗ ಹೊರಗಿನ ಪ್ರಪಂಚ ನೋಡ್ತೀರಾ. ಧ್ಯಾನ ಮಾಡಿದಾಗ ನಿಮ್ಮ ಅಂತರಾಳ ನೋಡ್ತೀರಾ. ಅದಕ್ಕೆ ಎಷ್ಟೋ ಋಷಿ ಮುನಿಗಳು ಧ್ಯಾನದಲ್ಲಿ ಇದ್ದಾಗ ನಿಮ್ಮ ಅಂತರಾಳ ನಿಮ್ಗೆ ಏನು ಅಂತ ಗೊತ್ತಾದಾಗ ನಮ್ಮನ್ನ ನಾವೇ ಕಂಡ್ಕೋಬೇಕು. ಧ್ಯಾನದ ಮುಖಾಂತರ, ಪೂಜೆ ಮುಖಾಂತರ ಅಲ್ಲ. ಪೂಜೆಯು ಒಂದು ದೇವರಿಗೆ ಒಂದು ನಿಮ್ಮ ಒಂದು ಇದನ್ನ ಏನು ಕಾಣಿಕೆ ಸಲ್ಲಿಸುವಂತಹ ಒಂದು ವಿಧಾನ. ಅದು ಪೂಜೆ ಅದು ಆತರ ಅಲ್ಲ, ಅದನ್ನ ಬೇರೆ ತರ ತಗೊಂಡಿದ್ರು. ಧ್ಯಾನ ಅನ್ನೋದು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ, ನಿಮ್ಮನಿಗೆ ಸಹಕಾರ ಆಗಬೇಕು ಅಂದಾಗ ನೀವು ಒಂದು ಶಕ್ತಿ ಬೇಕಾಗಿರುತ್ತೆ. ಸ್ತ್ರೀ ಶಕ್ತಿ ಆಗಿರ್ಬೋದು ಅಥವಾ ಒಂದು ಪುರುಷ ಶಕ್ತಿ ಆಗಿರಬಹುದು. ಈಗ ಕೆಲವರು ತಾಯಿ ಅಂತ ದುರ್ಗೆಗೆ ಹೋಗ್ತಾರೆ, ಕೆಲವರು ಶಿವನ ಹತ್ರ ಹೋಗ್ತಾರೆ.
ಕೆಲವರು ವಿಷ್ಣು ಹತ್ರ ಹೋಗ್ತಾರೆ. ಆಯಾ ಶಕ್ತಿಗಳು ಇದು ಪಾತ್ರ ಬೇಕು ಅಂತ ಹೇಳಿದಾಗ ನೀವು ಆ ಶಕ್ತಿ ಹತ್ರ ಹೋಗ್ತೀರ. ಈ ಧ್ಯಾನ ಅನ್ನೋದು ಈ ಒಂದು ಭಾರತೀಯ ನೆಲಮೂಲದಲ್ಲೇ ಅತಿ ಹೆಚ್ಚು ಪ್ರಾಧಾನ್ಯತೆ ಪಡ್ಕೊಂಡಿರೋದು. ಆದರೆ ಈ ಜನ ಅದನ್ನು ಪಾಲಿಸಲ್ಲ. ಹೊರಗಿನ ಬೇರೆ ವಿದೇಶಗಳಲ್ಲಿ ಅದನ್ನು ಪಾಲಿಸಿ ಎಷ್ಟೋ ಜನ ಬದಲಾವಣೆಗಳಾಗ್ತಿದ್ದಾರೆ. ಇಲ್ಲಿ ಆ ಬದಲಾವಣೆ ಆಗದೆ ಇರೋದ ಕಾರಣ ಏನು? ನಮ್ಮಲ್ಲಿ ಇರೋದನ್ನ ನಾವು ಯಾವತ್ತೂ ನಂಬಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂತ ಅಷ್ಟೇ. ಒಂದು ಇದರಲ್ಲಿ ಸದ್ಗುರು ಹೇಳ್ತಾರೆ, ಇದು ಯೋಗ ಅನ್ನೋದು ಹೊರಗಡೆ ಮಾಡ್ಕೊಂಡು ಬಂದಾಗ ಮಾತ್ರ ನಮ್ಮ ಜನಕ್ಕೆ ಅರ್ಥ ಆಗೋದು, ಇಲ್ಲಿರೋದನ್ನ ಬೆಲೆ ಕೊಡಲ್ಲ ಅಂತ ಹೇಳಲ್ವಾ. ಹಿತ್ತಲ ಗಿಡ ಮದ್ದಲ್ಲ ಅಂತ ನಮ್ಮನೇಲೇ ಇರುತ್ತೆ. ನೆಮ್ಮದಿ ನಮ್ಮಲ್ಲೇ ಇದೆ. ನಾವು ಹೊರಗಡೆ ಹುಡ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ನೆಮ್ಮದಿ ಇದ್ದಾಗ ನಮ್ಗೆ ಏನ್ ಬೇಕೋ ಅದು ಕಾಣಿಸುತ್ತೆ. ಭೂಮಂಡಲಕ್ಕಿಂತ ಸ್ವರ್ಗವಾದದ್ದು ಇನ್ನೆಲ್ಲೂ ಏನು ಇರಕ್ ಸಾಧ್ಯ ಇಲ್ಲ. ಯಾವುದು ಇಲ್ಲ. ನಿಮ್ಮ ಅಂತರಾಳ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದೆ. ಅದೇಳಿ ಮನೆಯೇ ಮೊದಲ ಪಾಠಶಾಲೆ ಅಂತಾರೆ. ಸೊ ಮನೆಯಲ್ಲಿ ನೆಮ್ಮದಿಯಾಗಿದ್ದಾಗ ನೀವು ಎಲ್ಲ ಬೇಕಾದ್ರೆ ನೆಮ್ಮದಿಯಾಗಿರ್ತೀವಿ. ನಾವು ಆ ಮನೆಯಲ್ಲಿ ಅಂದ್ರೆ ಮನುಷ್ಯನ ಜೀವನದಲ್ಲಿ ಧ್ಯಾನ ತುಂಬಾ ಪ್ರಭಾವವಾದಂತ ಶಕ್ತಿ ಬೀರುತ್ತೆ ಅಂತೀರಾ? ಹೌದು. ಉದಾಹರಣೆ ಕೊಡ್ತೀನಿ. ನೀವೆಲ್ಲ ಸುಸ್ತಾಗಿ ಬಂದಿರ್ತೀರಾ, 2 ನಿಮಿಷ ನೀವು ಕಣ್ಮುಚ್ಚಿ ಕೂತ್ಕೋತೀರಾ, ಆಯ್ತಾ? ಸುಸ್ತಾಗಿದ್ರೆ 2 ನಿಮಿಷ ಕಣ್ಮುಚ್ಚಿ ಕೂತ್ಕೋತೀರಾ. ಆ 2 ನಿಮಿಷದಲ್ಲಿ ನೀವು ಒಂದು ನಿದ್ದೆಗೆ ಹೋಗಿರ್ತೀರಾ. ಆ ನಿದ್ದೆ ಮತ್ತೆ ಮಾಡಕ್ ಟ್ರೈ ಮಾಡಿದ್ರೆ ಆಗೋದಿಲ್ಲ. ಹೌದು, ಖಂಡಿತ. ದೇಹಕ್ಕೆ ಬೇಕಾಗಿರುವಂತಹ ಒಂದು ನೆಮ್ಮದಿ, ನಿದ್ದೆನೂ ಕೂಡ ಒಂದು ಧ್ಯಾನನೇ ಅನ್ಸುತ್ತೆ. ನಿದ್ದೆನೂ ಒಂದು ಧ್ಯಾನ. ಸರ್, ನೀವು ಹೇಳ್ತೀರಾ ನೀವು ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಿಮ್ಮಲ್ಲಿರೋ ಕಶ್ಮಲಗಳು ಹೋಗುತ್ತೆ, ನಿಮ್ಗೊಂದು ಒಳ್ಳೇದಾಗುತ್ತೆ ಅಂತ. ಈಗ ಎಷ್ಟೋ ಜನ ಹೇಳ್ತಾರೆ ಧ್ಯಾನ ಮಾಡಿ ಕೂತ್ಕೊಂಡಾಗ ನೆಗೆಟಿವ್ ಥಾಟ್ಸು, ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ಬರ್ತವೆ ಅಂತಾರೆ. ಹೆಂಗೆ ಅದನ್ನ ನಾವು ಎಲ್ಲ ಅವರೇ ಸಾಕೊಂಡಿರೋದು. ಅದನ್ನ ಅದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಕ್ವಾಂಟಮ್ ಎಫೆಕ್ಟ್ ಅಂತಾರೆ, ಅಬ್ಸರ್ವರ್ ಎಫೆಕ್ಟ್ ಅಂತಾರೆ. ಕಣ್ಣು ತೆಗೆದಾಗ ನೀವು ಎಲ್ಲದಕ್ಕೂ ಒಂದು ಏನು ಎನರ್ಜಿ ಎಕ್ಸ್ಚೇಂಜ್ ಅಂತೀವಿ ನಾವು, ಎಲ್ಲದಕ್ಕೂ ನೀವು ಸ್ಪಂದಿಸ್ತೀರಾ. ಕಣ್ಣು ಮುಚ್ಚಿದಾಗ ನೀವು ಯಾವುದನ್ನು ಸ್ಪಂದಿಸಬಾರ್ದು. ನೀವು ಎಲ್ಲದನ್ನು ಗಮನಿಸ್ಬೇಕು. ನಿಮ್ಮ ಮನಸ್ಸು ಎಲ್ಲಿ ಹೋಗುತ್ತೆ, ಅದ್ರ ಹಿಂದೆ ಹೋದ್ರೆ ಕಣ್ಣು ಗ್ಯಾರಂಟಿ ಓಪನ್ ಮಾಡ್ತೀರ ನೀವು. ಅದ್ರ ಬದಲು ಎಲ್ಲಿ ಹೋಗುತ್ತೆ ಅಂತ ನೀವು ಗೊತ್ತಾದ್ರೆ ಮತ್ತೆ ಅದೇನು ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ. ಎಲ್ಲರಿಗೂ ಆ ಒಂದು ತತ್ವ ಮಿಸ್ ಆಗ್ತಾ ಇರೋದ್ರಿಂದ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಮನಸ್ಸು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಅಂತ. ಬಿಕಾಸ್ ಅವರು ಆ ಗಮನಿಸೋ ಒಂದು ತತ್ವದಲ್ಲಿ ಇರೋದಿಲ್ಲ. 2 ನಿಮಿಷ ಕಣ್ಣು ಮುಚ್ಕೊಂಡು ನನ್ನ ಮನಸ್ಸು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾದ್ರೆ ಸರಿ ಹೋಗುತ್ತೆ. ಬಟ್ ಇಲ್ಲ, ಅದ್ರ ಹಿಂದೆ ಹೋಗ್ತಾರೆ, ಅದಕ್ಕೆ ಕೂತ್ಕೊಳ್ಳೋಕೆ. ಈಗ ಎಷ್ಟೋ ಜನ ಧ್ಯಾನಕ್ಕೆ ಕೂತ್ಕೋಬೇಕಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಹೇಳ್ತಾರೆ ಕೆಲವರೆಲ್ಲ 1 ದಿನ 2 ದಿನ ವಾರ 15 ದಿನ ಕೂತ್ಕೊಂಡಾಗ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಜನಕ್ಕೆ ಮನಸ್ಸು ಕಂಟ್ರೋಲ್ ಇರೋದಿಲ್ಲ, ಏಕಾಗ್ರತೆನೇ ಬರೋದಿಲ್ಲ. ಇದೆ ಗಮನ ಸ್ಥಿತಿಗೆ ಹೋಗ್ಬೇಕು. ಗಮನ ಸ್ಥಿತಿಗೆ ಹೋದಾಗ ಈಗ ಕಣ್ಣು, ಅದೇ ಹೇಳಿದ್ನಲ್ಲ, ಕಣ್ಣು ತೆಗೆದಾಗ ಎಲ್ಲದಕ್ಕೂ ನಾವು ಸ್ಪಂದಿಸ್ತೀವಿ. ಅವ್ರು ಹೀಗೆ, ಅವ್ರು ಹಾಗೆ, ಆ ಜಾಗ ಚೆನ್ನಾಗಿದೆ ಅಂತ. ಬಟ್ ಕಣ್ಣು ಮುಚ್ಚಿದಾಗ ಅದು ಯಾವುದು ಇರಲ್ಲ. ನಾವು ಎಲ್ಲದಕ್ಕೂ ಗಮನಿಸ್ಬೇಕಾಗತ್ತೆ. ಆ ಥರ ಧ್ಯಾನ ಕೇಂದ್ರದಲ್ಲಿ ಮುಳುಗೋಗಿ ಧ್ಯಾನದಲ್ಲಿ ತುಂಬ ತಲೀನರಾದಂಥವ್ರು ಈ ಪ್ರಪಂಚದ ಇಹಾಲೋಕವನ್ನೇ ತೊರೆದು ಹೋದ್ರೆ ಅವ್ರದೇ ಒಂದು ಲೋಕದಲ್ಲಿ ಇದ್ಬಿಡ್ತಾರಲ್ಲ. ಹೌದು. ಅದೇ ಹೇಳಿದ್ರು, ಯಾವುದು ಬೇಡ ಅನ್ಸುತ್ತೆ. ಅಂದ್ರೆ ಆ ಮನಸ್ಸಿನ ನೆಮ್ಮದಿ ಯಾವುದು ಬೇಡ ಅಂದ್ರೆ ಈ ಭೂಮಿ ಮೇಲೆ ಪ್ರತಿಯೊಂದು ಅನುಭವಿಸೋದಕ್ಕೆ ಅಲ್ವಾ ಸರ್ ಅನ್ಸುತ್ತೆ. ಎಲ್ಲರಿಗೂ ಅನ್ಸ್ಬೇಕಲ್ಲ ಅದು. ಅಲ್ಲ, ಈಗ ನಾವು ಈ ಭೂಮಿ ಮೇಲೆ ಬದುಕಿರೋದೇನಕ್ಕೆ, ಜನಿಸಿರೋದೇನಕ್ಕೆ, ಎಲ್ಲವನ್ನೂ ಅನುಭವಿಸೋದಕ್ಕೆ, ಎಲ್ಲವನ್ನು ನೋಡೋದಕ್ಕೆ. ಆದ್ರೆ ನಾವು ಆ ತರದ ಒಂದು ಮಾಡಿಫೈ ಆಗಿ ಬದಲಾವಣೆ ಆದಾಗ ನಾವೇನು ಅನುಭವಿಸಿಲ್ಲ ಅಂದ್ಮೇಲೆ ಎಲ್ಲದಕ್ಕೂ ಒಂದು ಯೋಗ ಬೇಕು. ನಿಮಗೆ ಇದಿದ್ರೆ ಆ ಯೋಗ ಇದ್ದಾಗ ಮಾತ್ರ. ಇಲ್ಲ ಅಂದ್ರೆ ನೀವು ಮತ್ತೆ ಈಗ ಏನು ಮಾಡ್ತಾ ಇರ್ತೀರೋ ನಾವು ಅದನ್ನ ಲೈಫ್ ಸೈಕಲ್ ಅಂತೀವಿ. ಬೆಳಗ್ಗೆ ಎದ್ದ, ಬೆಳಗ್ಗೆ ಕೆಲಸ ಮಾಡ್ದ, ಮತ್ತೆ ರಾತ್ರಿ ಬಂದ, ಮತ್ತೆ ಮಲ್ಕೊಂಡ, ಬೆಳಗ್ಗೆ ಎದ್ದ, ಆ ಮೆಕ್ಯಾನಿಕಲ್ ಕ್ಲಾಕ್ ಅಂತೀವಿ. ಈಗ ತುಂಬಾ ಜನ ಹೇಳ್ತಾರೆ, ಈಗ ಬಸವಣ್ಣವ್ರು ಹೇಳಿದ್ರೆ ದುಡಿಮೆಯೇ ಒಂದು ನಿಜವಾದ, ಅದರಲ್ಲಿ ದೇವ್ರು ಕಾಣು ಅಂತ ಹೇಳ್ತಾರೆ. ಆದ್ರೆ ಕೆಲವರು ಹೇಳ್ತಾರೆ ಅದೃಷ್ಟ ಇರ್ಬೇಕು ಪ್ರತಿಯೊಂದಕ್ಕೂ ಅಂತ ಅಂತಾರೆ. ಅದೃಷ್ಟ ಅನ್ನೋದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಈಗ ನೀವು ದುಡಿಮೆ ಅಂದ್ರೆ, ಈಗ ದುಡಿಮೆ ಬರೀ ಹಣದ್ದಲ್ಲ, ಜನ ಆಗಬಹುದು, ನೆಮ್ಮದಿ ಆಗಬಹುದು, ಅಥವಾ ನಿಮ್ಮ ವಿದ್ಯೆ ಆಗಿರಬಹುದು, ಅಥವಾ ನಿಮ್ಮ ಏನು ಹೇಳ್ತಾರೆ ಆಧ್ಯಾತ್ಮಿಕ ಬದುಕಾಗಿರ್ಬೋದು, ಎಲ್ಲವೂ ಒಂದು ದುಡಿಮೆನೇ. ಸರ್, ಈಗ ನನಗೆ ನಿಜವಾಗ್ಲೂ ಕೂಡ ಒಂದು ವಿಶೇಷ ವ್ಯಕ್ತಿಯಾಗಿ ಸಿಕ್ಕಿದ್ದೀರಾ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ನನಗೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಗೊತ್ತಿಲ್ಲ. ನಿಮ್ಮನ್ನ ಯಾರು ಭೇಟಿ ಮಾಡಬೇಕು, ನಿಮ್ಮಿಂದ ತುಂಬ ಜನಗಳಿಗೆ ಒಂದು ಉಪಯೋಗ ಆಗೋದಿದ್ದೇ ಇರುತ್ತೆ ಅನ್ಸುತ್ತೆ. ನಿಮ್ದು ಹೇಗೆ ಏನು ಅಂತ ನಮ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿ ಸರ್. ನಾನು ಎಲ್ಲಿರ್ತೀನಿ ಅಂತನಾ ಅಥವಾ ಆಫೀಸಲ್ಲಿ ಅಂತನಾ? ನಿಮ್ಮ ಆಫೀಸು ಎಲ್ಲಿ, ಜನಗಳಿಗೆ ನಿಮ್ಮಿಂದ ಏನು ಉಪಯೋಗ ಆಗುತ್ತೆ, ಜನಗಳಿಗೆ ಯಾವ ತೊಂದರೆಗೆ ನಿಮ್ಮಿಂದ ಉಪಯೋಗ ಆಗುತ್ತೆ, ಅದನ್ನ ಇನ್ನೂ ಸ್ವಲ್ಪ ವಿರಳವಾಗಿ. ನನ್ನ ಆಫೀಸು ಬಂದು ವಿಜಯನಗರ ಮಾರುತಿ ಮಂದಿರ ಆಪೋಸಿಟ್ ಪ್ರೈಮ್ ಹೋಂಡಾ ಶೋರೂಮ್ ಪಕ್ಕದಲ್ಲಿದೆ. ಓಕೆ. ಏನು ಅಂತ ಹೇಳಬೇಕು ಅಂದ್ರೆ, ಈಗ ಸಾಧಾರಣವಾಗಿ ಎಲ್ಲ ಮನೆಗೆ ಬಂದು ನೋಡ್ತೀವಿ ಅಂತಾರೆ. ನಾನು ಆ ರೀತಿ ಅಲ್ಲ. ನಿಮ್ಮ ಮನೆಯಿಂದ ನೀರಿನ ಛಾಯಾಚಿತ್ರ ಕಳಿಸಿದ್ರೆ ಸಾಕು, ಅದರಲ್ಲಿ ನಿಮ್ಮ ಮನೆಯಲ್ಲಿ ಯಾವ ತರ ಶಕ್ತಿ ಇದೆ ಅಂತ ನಾನು ಹೇಳಬಲ್ಲೆ. ಸಂಪರ್ಕಿಸ್ಬೋದು. ಅಂದ್ರೆ ಈಗ ಕೆಲವು ಕಡೆ ಶಾಸ್ತ್ರ ಪುರೋಹಿತರು ಅದೆಲ್ಲ ಮಾಡ್ತಾರಲ್ಲ, ಅದು ಬೇರೆ, ನೀವು ಹೇಳ್ತಿರೋದೇ ಬೇರೆ ಅಂತೀರಾ?
ಅದು ಒಂದು ಪೂಜೆ. ಆ ಪೂಜೆಗೆ ಈ ಪೂಜಾ ಪ್ರತಿಫಲ ಬರಬೇಕು ಅಂದ್ರೂ ನೀವು ಯಾವ ಜಾಗದಲ್ಲಿ ಪೂಜೆ ಮಾಡ್ತಾ ಇರ್ತೀರಾ, ಮತ್ತೆ ನಿಮ್ಗೆ ಆ ಪೂಜಾ ಪ್ರತಿಫಲ ನಿಮಗ್ ಬರ್ತಾ ಇಲ್ಲ ಅಂದ್ರೆ ಕಾರಣ ಏನೋ ಅದನ್ನ ನಾವು ಹೇಳ್ತೀವಿ. ಬರೀ ಪೂಜೆ ಮಾಡಿಸ್ತಾ ಇರೋದು, ಈಗ ಯಾವುದೋ ಒಂದು ಉದ್ದೇಶಕ್ಕೆ ಪೂಜೆ ಮಾಡ್ತೀರಾ, ಆ ಉದ್ದೇಶ ಪರಿಪೂರ್ಣತೆ ಆಗಲ್ಲ. ಯಾಕಂದ್ರೆ ಆ ಶಕ್ತಿಗಳು ನೀವು ಉದ್ದೇಶ ಮಾಡಿಸಿರುವಂತಹ ಏನು ಹೇಳ್ತಾರೆ ಪೂಜಾ ಒಂದು ಫಲ ಬೇರೆ ಯಾರಿಗೋ ಹೋಗಿರುತ್ತೆ. ಸೊ ಅದಕ್ಕೆ ಪೂಜೆ ಮಾಡಿಸಿದ್ವು ಆಗಲ್ಲ ಅಂತ ಹೇಳ್ತಾರೆ. ಈಗ ನಿಮ್ಮ ಹತ್ರ ಬಂದು ತುಂಬಾ ಜನಕ್ಕೆ ಏನಾದ್ರು ಯಾರಿಗಾರು ಒಳ್ಳೇದಾಗಿರುತ್ತೆ, ಬದಲಾವಣೆ ಆಗಿದೆ ಜೀವನದಲ್ಲಿ? ಆಗಿದೆ ಆಗಿದೆ. ಆಗಿದೆ. ಇದನ್ನೆಲ್ಲ ನೀವೆಲ್ಲಿ ಸ್ಟಡಿ ಮಾಡಿ ಸರ್ ಇದ್ರ ಬಗ್ಗೆ ಎಲ್ಲ? ಸರ್ ನಾನು ಸುಮಾರು ಒಂದು 98ರಿಂದನೇ ನಾನು ವಾಸ್ತು ಬಗ್ಗೆ ಗಮನಿಸ್ತಾ ಇದ್ದೆ. ಬಟ್ ಮಧ್ಯದಲ್ಲಿ ಕಾರ್ಪೊರೇಟ್ ಬದುಕನ್ನು ಒಂದು ಸ್ವಲ್ಪ ಅನುಭವಿಸ್ಕೊಂಡು ಮತ್ತೀಗ ಆಧ್ಯಾತ್ಮಿಕ ಅಂದರೆ ಮನೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಣ, ಸಹಾಯ ಆಗತ್ತೆ ಅಂತ. ನಿಮ್ಮನ್ನ ಯಾರು ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮದು ದೂರವಾಣಿ ಹೇಳ್ಬೋದಾ? ದೂರವಾಣಿ ನಂದು ಮೊಬೈಲ್ ಅಲ್ಲಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೇಳ, ಇಲ್ಲ ಇನ್ನೂ ಒಂದು ನಂಬರ್ ಇದೆ, ಹೇಳಿ ಆಮೇಲೆ ಕೊಡ್ತೀನಿ. ಇಲ್ಲ ಅಂದ್ರೆ ಆಯ್ತು ಸರ್, ಆಯ್ತು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳನ್ನ. ಕೊನೆಯದಾಗಿ ಸರ್ ಸನ್ನಿಧಿ ಬಗ್ಗೆ ಏನು ಸರ್ ಹೇಳ್ತೀನಿ? ಬರಬೇಕು, ಎಲ್ಲರಿಗೂ ತಾಯಿಯ ಅನುಗ್ರಹ ಆಗಬೇಕು. ಈಗ ನಮಗೆ ನೋವು ಆದರೆ ನಾವು ಫಸ್ಟ್ ಹೇಳೋದೆ ಯಾರ ಹೆಸರು ಹೇಳ್ತೀವಿ? ಅಮ್ಮ ಅಂತೀವಿ. ನಾವು ಬರೀ ಸುಮ್ಮನೆ ಹಾಗೆ ಅಲ್ಲ, ತಾಯಿಯ ಸನ್ನಿಧಿಗೆ ಬಂದು ಶಕ್ತಿ ಕ್ಷೇತ್ರದ ಒಂದು ಮಹಿಮೆನ ಅಥವಾ ಅವರ ಅನುಭವ ತಗೊಂಡು ಹೋದಾಗ ನಿಮ್ಮ ಬದುಕು ಒಂದು ಬೇರೆ ಥರನೇ ರೂಪುಗೊಳ್ಳುತ್ತೆ ಅಂತ. ಬನ್ನಿ, ತಾಯಿ ಅನುಗ್ರಹ ಪಡ್ಕೊಳ್ಳಿ. ಅದು ವಿದ್ಯೆ ಬೇರೆ, ಜನಗಳಿಗೆ ವಿದ್ಯೆ ಬೇಕು, ಅದು ಒಂದೇ ಅಂತಲ್ಲ, ಎಲ್ಲ ಟೈಮಲ್ಲೂ ವಿದ್ಯೆ ಬೇಕಾಗುತ್ತೆ. ಬರಲಿ, ಎಲ್ಲರಿಗೂ ಒಳ್ಳೆಯದಾಗಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.